ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ಈ ವಿಶ್ರಾಂತಿ ದಿನವನ್ನು, ಈ ವಾರದ ಈ ಮೊದಲನೆಯ ದಿನದನ್ನು ದೇವರಾದ ಕರ್ತನು ಇವತ್ತಿನ ದಿನದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಪ್ರಾರಂಭ ಅಂದರೆ ಕಳೆದ ವಾರದಿಂದ ಈ ವಾರದ ಈ ಮುಂಜಾನೆ ವೇಳೆ ತನಕ ದೇವರ ಸನ್ನಿಧಾನ, ಜೀವ ಸ್ವರೂಪನಾದ ತಂದೆಯಾದ ದೇವರ ಬಳಿಗೆ ಆತನ ಸಮಕ್ಷಮಕ್ಕೆ ನಾವು ಬರುವವರೆಗೂ ಆತನ ಪ್ರೀತಿಯುಳ್ಳ ಹಸ್ತ, ಆತನ ಕೃಪೆ ಎಂಬ ಹಸ್ತ ನನ್ನನ್ನು ನಿಮ್ಮನ್ನು ಯಾವ ರೀತಿಯಾಗಿ ಅದು ನಡೆಸಲ್ಪಟ್ಟಿದೆ ಎಂಬುದಾಗಿ ಆರೋಗ್ಯ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ಶಕ್ತಿಯನ್ನು ಕೊಟ್ಟಿದ್ದಾನೆ, ಆಶೀರ್ವಾದದಿಂದ ತುಂಬಿಸಿದ್ದಾನೆ. ಪ್ರತಿಯೊಂದನ್ನು ನಮ್ಮ ಅಗತ್ಯತೆಗಳನ್ನು ಆತನು ಪೂರೈಸಿ ನಾನು ನಿಮ್ಮೊಂದಿಗೆ ಇರುವಾತ ನಿಮ್ಮನಾಗಿ ಆತನು ತೋರಿಸಿಕೊಟ್ಟಂತ ದೇವರು. ಇಂಥ ದೇವರಾದ ಕರ್ತನು ಕಳೆದ ವಾರದಿಂದ ಈ ವಾರದವರೆಗೆ ದೇವರ ಸಮ್ಮುಖಕ್ಕೆ ನಾವು ಸೇರಿ ಬರುವವರೆಗೂ ದೇವರಾತ್ಮನ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಯಾವ ರೀತಿಗೆ ನಡೆಸಲ್ಪಟ್ಟಿದೆ ಎಂಬುದಾಗಿ ನಮ್ಮನ್ನು ತಿಳಿದುಕೊಂಡವರಾಗಿ ನಮ್ಮ ದೇವರಾದ ಕರ್ತನಿಗೆ ಕೃತಜ್ಞತೆ ಹೃದಯದಿಂದ ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವ. ಯಾಕಂದ್ರೆ ಪ್ರಿಯರೇ, ಈ ದಿನದಲ್ಲಿ ಕೂಡ ದೇವರು ನಿಮ್ಮ ಜೀವಿತದಲ್ಲಿ ಯಾವ ರೀತಿಗೆ ಆತನ ಹಸ್ತ ನಡೆಸಲಿಕ್ಕಿದೆ, ಆತನ ಕೃಪೆಯನ್ನು, ಆತನ ಪ್ರೀತಿಯನ್ನು ನಾವು ಎಷ್ಟಾಗಿ ನಾವು ನೆನೆಸಿಕೊಂಡು ಆತನನ್ನು ನಾವು ಘನ ಮಹಿಮೆ ಪಡಿಸ್ತಾ ಇದ್ದೀವಿ. ಆತನು ನನ್ನನ್ನು ನಿಮ್ಮನ್ನು ಪ್ರಿಯ ದೇವಜನರೇ ಹೆಸರಿಡಿದು ಕರೆದಿದ್ದಾನೆ. ಹೆಸರಿಡಿದು ಕರೆದ ನಂತರ ಆತನಿಗೋಸ್ಕರವಾಗಿ ನಾವು ಹೇಗೆ ಸ್ಟ್ಯಾಂಡ್ ಬೈ ನಾವು ನಿಂತಿದ್ದೇವೆ, ನಾವು ಸ್ಟ್ಯಾಂಡ್ ಬೈ ಆಗಿ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯ ದೇವಜನರೇ, ಇದು ಮಲಗುವಂತ ಸಮಯ ಅಲ್ಲ, ಆಲಸ್ಯದಿಂದ ಇರುವಂತ ಸಮಯ ಅಲ್ಲ, ಅಲಕ್ಷ್ಯತನದಿಂದ ಇರುವಂತ ಸಮಯ ಅಲ್ಲ. ಯೇಸು ಸ್ವಾಮಿ, ಆ ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ತಿರುಗುಂದಾವರ್ತಿ ಕಳಿಸಿ ಕೊಡ್ಲಿಕ್ಕಿರುವಂತ ಈ ಸಮಯ ಸಮೀಪದಲ್ಲಿದೆ. ಪ್ರಿಯ ದೇವಜನರೇ, ದೇವರಿಗೆ ಕೊಟ್ಟಿರುವಂತ ಈ ಅವಕಾಶವನ್ನು ದೇವರಿಗೆ ಮಹಿಮೆ ಪಡಿಸುತ್ತಾ, ದೇವರಾದ ಕರ್ತನನ್ನು ಕೊಂಡಾಡುತ್ತಾ, ಆತನ ಮಾತನ್ನು ಸಿದ್ಧ ಮನಸ್ಸಿನಿಂದ ನಮ್ಮ ಹೃದಯ ಎಂಬ ಬಾಗಿಲನ್ನು ನಮ್ಮ ಕರ್ತನಿಗೋಸ್ಕರವಾಗಿ ನಾವು ತೆರೆಯುವ ಪ್ರಿಯರೇ. ಯಾಕಂದ್ರೆ ನಮ್ಮ ಹೃದಯ ಎಂಬ ಭಂಡಾರದಲ್ಲಿ, ಹೃದಯ ಎಂಬ ಆಲಯದ ಈ ಮನೆಯಲ್ಲಿ ಪರಲೋಕದ ತಂದೆಯಾದ ದೇವರು ವಾಸ ಮಾಡ್ತಿದ್ದಾನೆ. ಆತನ ಸ್ವರವನ್ನು ಆತನು ನಿನ್ನ ಹೃದಯದಲ್ಲಿ ನಿನ್ನ ಜೊತೆಯಲ್ಲಿ ಆತನು ಮಾತನಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಯಾಕಂದ್ರೆ ಆತನು ತಂದೆ, ಮಕ್ಕಳಾದ ನಿಮ್ಮಲ್ಲಿ ಆತನು ಮಾತನಾಡಲಿಕ್ಕೆ ಬಯಸ್ತಿದ್ದಾನೆ ಪ್ರಿಯರೇ. ಯಾಕಂದ್ರೆ ಒಂದು ತಿಳ್ಕೊಳ್ಳಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಇನ್ನೊಂದು ಕ್ಷಣದಲ್ಲಿ, ಇನ್ನು ಅರ್ಧ ಗಂಟೆಯಲ್ಲಿ, ಇನ್ನು 1 ಗಂಟೆಯಲ್ಲಿ, ಇನ್ನು 1 ದಿನದಲ್ಲಿ, 1 ವಾರದಲ್ಲಿ ಏನು ನಿಮ್ಮ ಜೀವಿತದಲ್ಲಿ ನಡೀಲಿಕ್ಕಿದೆ ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ದೇವರು ಪ್ರಾರಂಭದಲ್ಲಿ ಅಂತ್ಯವನ್ನು ಕಂಡಂತ ದೇವರು. ಪ್ರಿಯ ದೇವಜನರೇ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಆತ್ಮೀಯ ಕಿವಿಗಳು, ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನಿಮ್ಮ ಆತ್ಮೀಯ ಕಿವಿಗಳು ಕರ್ತನಿಗಾಗಿ ತೆರೆಯಲ್ಪಡಲಿ. ಆತನ ಮಾತುಗಳು ನಿಮ್ಮ ಹೃದಯವನ್ನು ತೂರಿ ಹೋಗಿ ವಿಭಾಗಿಸಿ ಆ ಹೃದಯವನ್ನು ಶುದ್ಧಿಗೊಳಿಸುವಂತ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಆತನು ಮಾತನಾಡಲಿಕ್ಕಿರುವಂತ ದೇವರ ವಾಕ್ಯ, ಆ ಪರಲೋಕದ ವಾಕ್ಯ, ಆ ಪರಲೋಕದ ಮನ್ನ ಆತನು ನನಗೋಸ್ಕರ ನಿನಗೋಸ್ಕರ ಇಟ್ಟಿದ್ದಾನೆ. ಆ ಮನ್ನವನ್ನು ನಾನು ನೀವು ಆತ್ಮಿಕವಾಗಿ ಉಣ್ಣುವುದಕ್ಕಾಗಿ, ಆ ಆತ್ಮಿಕವಾದ ಆ ಮನ್ನವನ್ನು ನಾವು ಸೇವಿಸಿ, ಆ ವಾಕ್ಯವೆಂಬ ಮನ್ನವನ್ನು ನಾನು ನೀವು ಸೇವಿಸಿ ಆತ್ಮನ ಬಲದೊಂದಿಗೆ ಆತನೊಂದಿಗೆ ನಾವು ಜೀವಿಸುವ ಪ್ರಿಯರೇ. ಅದಕ್ಕೋಸ್ಕರ ಇಂದಿನ ದಿನದಲ್ಲಿ ಯೋಹಾನನು ಬರೆದ ಸುವಾರ್ತೆ 12ನೇ ಸಂಧಿ 3ನೇ ವಚನವನ್ನು ನಾವು ಧ್ಯಾನ ಮಾಡುವ.
ಯೋಹಾನನು ಬರೆದ ಸುವಾರ್ತೆ 12ನೇ ಸಂಧಿ 3ನೇ ವಚನವನ್ನು ನಾವು ಧ್ಯಾನ ಮಾಡುವ. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಹಲ್ಲೆಲೂಯ, ಹಲ್ಲೆಲೂಯ. ಇದು ಯಾವ ಮರಿಯಳು? ಹಲ್ಲೆಲೂಯ. ಮಾರ್ತಾ ಮರಿಯಳು, ಅಕ್ಕ ತಂಗಿ. ಇಲ್ಲಿ ಮರಿಯಳು ಆಗ ಮರಿಯಳು. ಆಗ ಅಂದ್ರೆ ಏನು? ಆಗ ಮರಿಯಳು ಅಂದ್ರೆ ಇಲ್ಲಿ ಯೇಸು ಸ್ವಾಮಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ. 1ರಿಂದ ನಾವು ಓದಿಕೊಂಡು ಬರುವಾಗ, ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದಾನೆ. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ಮರಿಯಳು ನೆರವಾಗಿದ್ದಳು. ಔತಣ ಮಾಡಿ. ಹಲ್ಲೆಲೂಯ. ಇಲ್ಲಿ ಮರಿಯಳು, ಮಾರ್ತಳು ಮತ್ತೆ ಮರಿಯಳು ಏನ್ ಮಾಡ್ತಿದ್ದಾರೆ ಹೇಳಿದ್ರೆ, ಇಲ್ಲಿ ಯೇಸುವಿಗೆ ಇಲ್ಲಿ ಔತಣ ಮಾಡ್ತಿರೋದು ಯಾರು? ಔತಣ ಅಂದ್ರೆ ಒಂದು ಊಟದ. ಹಲ್ಲೆಲೂಯ. ಯಾಕೆ ಆ ಕೂಟವನ್ನು ಇಟ್ಟಿದ್ದಾರೆ ಎಂಬುದಾಗಿ ನೋಡುವಾಗ, ಇಲ್ಲಿ ಮಾರ್ತಳು ಮತ್ತು ಮರಿಯಳ ತಮ್ಮನಾಗಿರೋ ಲಾಜರನು ಸತ್ತು ಹೋಗಿ 4 ದಿವಸ ಕೊಳೆತು ಹೋದಂತ ಶರೀರದಲ್ಲಿದ್ದ. ಯೇಸು ಅಲ್ಲಿಗೆ ಹೋಗಿ ಆ ಸತ್ತಂತ ಕೊಳೆತು ಹೋದಂತ ಶರೀರಕ್ಕೆ ತನ್ನ ಜೀವ ಶ್ವಾಸ ಅಂದರೆ ಪರಲೋಕದ ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನೊಂದಿಗೆ ಇದ್ದುಕೊಂಡು ಕ್ರಿಸ್ತನಲ್ಲಿ ಇರುವ ಆ ಜೀವ ಶ್ವಾಸವು, ಪರಲೋಕದ ತಂದೆಯಾದ ದೇವರು ನುಡಿಯುವಂತ ಆ ಮಾತು ಆ ಮಗನ ಬಾಯಲ್ಲಿ ಇರಿಸಿ ಸತ್ತವನನ್ನು ಬದುಕಿಸುವಂತೆ ಮಾಡಿದ. ಹಲ್ಲೆಲೂಯ. ಇಲ್ಲಿ ಲಾಜರನು ಕೂಡ ಇದ್ದಾನೆ. ಆದರೆ ಇಲ್ಲಿ ನಾವು ಧ್ಯಾನ ಮಾಡಬೇಕಾದದ್ದು ಒಂದೇ ಒಂದು ವಚನ, 3ನೇ ವಚನ. ಮಾರ್ತಳು ಔತಣದಲ್ಲಿ ಗಡಿಬಿಡಿ ಆಗಿದ್ದಾಳೆ. ಆದ್ರೆ ಮರಿಯಳು ಏನ್ ಮಾಡ್ತಿದ್ದಾಳೆ? ಮಾರ್ತಳಾದ್ರು ಹಲ್ಲೆಲೂಯ, ಹಲ್ಲೆಲೂಯ, ದೇವರ ಪ್ರೀತಿಯನ್ನು ಪ್ರಕಟಿಸ್ತಾ ಇಲ್ಲ. ಇಲ್ಲಿ ಮರಿಯಳು ದೇವರ ಪ್ರೀತಿಯನ್ನು ಪ್ರಕಟಿಸ್ತಿದ್ದಾಳೆ. ಇಲ್ಲಿ ಒಂದೇ ಮನೆಯಲ್ಲಿ 2 ಕ್ಯಾಟಗರಿ. ಆಗ ಮರಿಯಳು, ಯಾಕಂದ್ರೆ ಮಾರ್ತಳು ಮರಿಯಳಿಗೆ ಪ್ರಿಯನಾಗಿದ್ದಂತ ಆ ತಮ್ಮನಾದ ಲಾಜರನನ್ನು ಯೇಸು ಸ್ವಾಮಿ ಆ ಜೀವವನ್ನು ಉಂಟು ಮಾಡಿದ್ದಾನೆ. ಜೀವ ಶ್ವಾಸವನ್ನುಂಟು ಮಾಡಿದ ಕೊಳೆತು ಹೋದಂತ ಶರೀರಕ್ಕೆ ಜೀವವನ್ನು ಕೊಟ್ಟಂತ ಯೇಸು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಮರಿಯಳು ಬಂದು, ಇಲ್ಲಿ ಮರಿಯಳು ಏನ್ ಮಾಡ್ತೀವಿ, ಇಲ್ಲಿ ಮಾರ್ತಳು ಔತಣದ ಬಗ್ಗೆ ಗಡಿಬಿಡಿಯಲ್ಲಿದ್ದಾಳೆ. ಓ ಜನ ಬಂದಿದ್ದಾರೆ, ಯೇಸು ಬಂದಿದ್ದಾನೆ, ಇನ್ನು ಆಹಾರ ಆಗ್ಬೇಕು, ಆ ರೀತಿಯ ಊಟ ಆಗ್ಬೇಕು. ನೀವು ಕೂಡ ಒಂದು ಮನೆಯಲ್ಲಿ ಯಾರನ್ನಾದ ಒಂದು ಗೆಸ್ಟ್ ಅನ್ನು ಕರೆದಿರುವಾಗ ಇನ್ನೇನು ಅವರು ಬರುವುದಕ್ಕಿಂತ ಮುಂಚೆ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು, ಒಂದು ವೇಳೆ ರಾತ್ರಿ ಜಾವದಲ್ಲಿ ಅವರನ್ನು ಕರೆಯುವುದಾದರೆ ಅವರಿಗೆ ಯಾವ ರೀತಿಯ ಆ ಟೇಸ್ಟ್ ಆದ ಊಟವನ್ನು ಸಿದ್ಧಪಡಿಸಬೇಕು. ಅನೇಕ ಆಲೋಚನೆಗಳು, ಅದು ಮಾಡುವಂತ ಇದು ಗಲಿಬಿಲಿ. ಆದರೆ ನಿಜವಾಗಿಯೂ ಮರಿಯಳು ದೇವರ ಆತ್ಮನಿಂದ, ಅಂದರೆ ಯೇಸು ಆ ಪರಲೋಕದ ತಂದೆಯಾದ ದೇವರು ಮಗನಲ್ಲಿ ಇರಿಸಿದಂತ ವಾಕ್ಯವನ್ನು ಕೇಳಲಿಕ್ಕೆ ಬರ್ತಿದ್ದಾಳೆ. ಇಲ್ಲಿ ಆಗ ಮರಿಯಳು ಅಂದರೆ ಆಗ ಎಂಬುದಾಗಿ ಹೇಳುವುದರೆ ದೇವರಾದ ಕರ್ತನು ತನ್ನ ತಮ್ಮನ ಜೀವಿತದಲ್ಲಿ ಮಾಡಿದಂತ ಉಪಕಾರವನ್ನು ನೆನೆಸಿಕೊಂಡು ಇಲ್ಲಿ ಮರಿಯಳು ಆಗ. ಹಲ್ಲೆಲೂಯ.
ಈ ಆಗ ಎಂಬ ವಿಷಯ ಅದು ಗಂಭೀರವಾಗಿದೆ. ಇವತ್ತು ನಾವು ನಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ನಮ್ಮ ಜೀವಿತದಲ್ಲಿ ಡೇ ಬೈ ಡೇ, ಪ್ರತಿ ದಿನ ಪ್ರತಿ ಕ್ಷಣ ಅನೇಕ ಅದ್ಭುತ ಕಾರ್ಯದ ರೀತಿಯಲ್ಲಿ ತನ್ನ ವಾಕ್ಯದ ಮೂಲಕ ಆತನು ನಿಮ್ಮನ್ನು ನಡೆಸ್ತಿದ್ದಾನೆ. ನಾನು ನೀವು ಎಷ್ಟಾಗಿ ಆತನ ಪ್ರೀತಿಯನ್ನು ನೆನೆಸಿಕೊಳ್ತಿದ್ದೇವೆ. ಎಷ್ಟು ಸಾರಿ ನಾವು ದೇವರನ್ನು ಔತಣಕ್ಕೆ ನಾವು ಕರೀತಿದ್ದೇವೆ. ದೇವರು ಕೊಡುವಂತ, ಇಲ್ಲಿ ಮಾತಳು ಸಿದ್ಧಪಡಿಸಿದಂತ ಆ ಔತಣದ ಆಹಾರ ಎಲ್ಲರೂ ತಿಂದು ಉಂಡು ಹೋಗ್ಬೋದು. ಆದರೆ ದೇವರ ಆತ್ಮನು ಕೊಡುವಂತ ಆ ಔತಣದ ವಾಕ್ಯವೆಂಬ ಮನ್ನ ಅದು ನಮ್ಮಿಂದ ಬಿಟ್ಟು ಹೋಗುವಂಥದ್ದಲ್ಲರಿ. ಇವತ್ತು ನಿನ್ನ ಜೀವಿತವನ್ನು ಬಿಟ್ಟು ಹೋಗುವಂತ, ಈಗ ನಾನು ನೀವು ಎಷ್ಟೇ ಉತ್ತಮವಾದ ಆಹಾರವನ್ನು ನಾವು ಸೇವಿಸಿಕೊಳ್ಬೋದು, ಅದು ನಮ್ಮ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಬೆಲೆ ಕೊಡ್ಬೋದು, ಎಷ್ಟೇ ಲಕ್ಷ್ಯ ಕೊಟ್ಟು ಉತ್ತಮವಾದ ಆಹಾರವನ್ನು ತಿನ್ಬೋದು. ಇವತ್ತು ನಾನು ತಿಂಡಿಯನ್ನು ತಿಂದೆ, ಈ ಆಹಾರವನ್ನು ತಿಂದೆ ಎಂಬುದಾಗಿ ಹೇಳ್ಬೋದು. ಅದಕ್ಕೆ ಇಷ್ಟು ಹಣ ಅಷ್ಟು ಹಣ ಎಂಬುದಾಗಿ ಹೇಳ್ಬೋದು. ನೀನು ಖರ್ಚು ಮಾಡಿದಂತ ಹಣ ನಿನ್ನ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಕೇಳಿದಂತ ವಾಕ್ಯ ನಿನ್ನ ಹೃದಯದ ಆಲಯದಲ್ಲಿ, ನಿನ್ನ ಹೃದಯ ಎಂಬ ಭಂಡಾರದಲ್ಲಿ ಅದು ಯಾವಾಗಲೂ ಸ್ಥಿರವಾಗಿರ್ತದೆ. ಅದು ದಿನಕ್ಕೆ ಆತ್ಮನ ಮೂಲಕವಾಗಿ ನಿನ್ನನ್ನು ಉತ್ತೇಜನ ಪಡಿಸ್ತದೆ. ಇಸ್ರಾಯೇಲ್ಯರು ಆ ಮರಳುಗಾಡಿನಲ್ಲಿ ಮಾಂಸದ ಆಹಾರವನ್ನು ಬೇಡಿಕೊಂಡರು. ಪರಲೋಕದ ತಂದೆಯಾದ ದೇವರು ಅಬ್ರಹಾಮನ ನಿಮಿತ್ತವಾಗಿ ಉಂಟಾದಂಥ ಆ ಇಸ್ರಾಯೇಲ್ ಜನಾಂಗಕ್ಕೆ ಆ ಮರಳುಗಾಡಿನಲ್ಲಿ ಪರಲೋಕದ ಆಹಾರವನ್ನು, ದೇವದೂತರು ಭುಜಿಸುವಂಥ ಆಹಾರವನ್ನು ಕೊಟ್ಟರು. ಪ್ರಿಯರೇ, ಅದನ್ನು ಉಂಡ್ರು ಆ ಮನ್ನವನ್ನು ತಿಂದರು. ಹಲ್ಲೆಲೂಯ. ಆದರೆ ನಾನು ನೀನು ಇವತ್ತಿನ ದಿನದಲ್ಲಿ ದೇವರ ಆತ್ಮನ ಮೂಲಕ ಆತನು ಕೊಡುವಂತ ವಾಕ್ಯವೆಂಬ ಮನ್ನ ಅದು ಕರಗಿ ಹೋಗುವಂಥದ್ದಲ್ಲರಿ. ಅದು ನಿನ್ನ ಜೀವಿತವನ್ನು ಉತ್ತೇಜನ ಪಡಿಸುವಂಥದ್ದು, ನಿನ್ನ ಜೀವಿತದಲ್ಲಿ ಫಲದಾಯಕವಾಗಿರುವಂಥದ್ದಾಗಿದೆ. ಯಾವತ್ತಿಗೂ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಮರಿಯಳು ಹಲ್ಲೆಲೂಯ ಅಚ್ಚ ಜಟ ಮಾಂಸ ತೈಲ, ಹಲ್ಲೆಲೂಯ ಅಚ್ಚ ಜಟ, ಅದಕ್ಕೆ ಕಲಬೆರಕೆ ಇಲ್ಲ, ಪ್ಯೂರ್ ಆಗಿರುವಂಥದ್ದು, ಬಹು ಬೆಲೆಯುಳ್ಳ, ಹಲ್ಲೆಲೂಯ ಬಹು ಬೆಲೆಯುಳ್ಳ ದೇವರ ವಾಕ್ಯ ಹೇಳ್ತದೆ. ಹೌದಲ್ವಾ? ಇನ್ನೊಮ್ಮೆ ಓದಿ ವಾಕ್ಯ 12:3. ಆಗ ಮರಿಯಳು ಬಹು ಬೆಲೆಯುಳ್ಳ, ಸಾಕು, ಬಹು ಬೆಲೆಯುಳ್ಳ, ಹಲ್ಲೆಲೂಯ. ದೇವರ ಪ್ರೀತಿಗೆ ಅಲ್ಲಿ ಬೆಲೆ ಎಂಬುದಾಗಿ ಇಲ್ಲ ರೀ. ದೇವರು ಮಾಡಿದಂಥ ಪ್ರೀತಿ ಮಹೋಪಕಾರಗಳನ್ನು ನೆನೆಸಿಕೊಂಡು ನಾವು ಹೃದಯ ಪೂರ್ವಕವಾಗಿ ಕೊಡುವಂತ ವೇಳೆಯಲ್ಲಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಅಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವ ಜನರೇ, ಇಲ್ಲಿ ಮರಿಯಳು ಮಾರ್ತಳು ಒಂದು ಕಡೆಯಿಂದ ಗಡಿಬಿಡಿಯಲ್ಲಿದ್ದಾಳೆ, ಲೋಕದ ಸಂಗತಿಯಲ್ಲಿ ಸಿಕ್ಕಿಕೊಂಡಿದ್ದಾಳೆ. ಮರಿಯಳಾದರೂ ದೇವರ ಸನ್ನಿಧಾನದಲ್ಲಿ ಜೀವ ಸ್ವರೂಪನಾದ ದೇವರ ಆ ಪ್ರೀತಿ ಮಹೋಪಕಾರಗಳನ್ನು ನೆನೆಸಿಕೊಂಡು ನನ್ನಿಂದ ಆ ಪ್ರೀತಿಯನ್ನು ನಾನು ಪ್ರಕಟಿಸಿಕೊಳ್ಬೇಕು, ನನ್ನ ಪ್ರೀತಿಯನ್ನು ನನ್ನ ಸ್ವಾಮಿಗೆ ನಾನು ಕೊಡಬೇಕು. ಯಾಕಂದರೆ ಸತ್ತು ಕೊಳೆತು ಹೋದಂತ ನನ್ನ ತಮ್ಮನನ್ನು ತಿರುಗಿ ನನಗೋಸ್ಕರ ಆ ಪರಲೋಕದ ತಂದೆ ನನಗೋಸ್ಕರ ದಯಪಾಲಿಸಿಕೊಟ್ಟಿದ್ದಾನೆ. ಈ ಪ್ರೀತಿಯನ್ನು ನಾನು ಹೇಗೆ ಪ್ರಕಟಪಡಿಸುವಂಥದ್ದು? ಹಲ್ಲೆಲೂಯ. ಶಕನ ಮಂದೇರಿ ಕಾಲಾರಿದೀರಿ ಅಲರಬ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ದೇವರಾದ ಕರ್ತನು ಪ್ರತಿ ಒಂದೊಂದು ದಿನವೂ ಪ್ರತಿ ಒಂದೊಂದು ಕ್ಷಣವೂ ಕರ್ತನೆ ನಿಮ್ಮ ಜೀವಿತದಲ್ಲಿ ಮಾಡ್ತಿರುವಂತ ಅದ್ಭುತ ಕಾರ್ಯವನ್ನು, ಆತನ ಹಸ್ತ ನಿಮ್ಮ ಜೀವಿತವನ್ನು ನಡೆಸ್ತಿರುವಂಥದ್ದನ್ನು ನೆನೆಸಿಕೊಂಡು ಆತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ. ಪ್ರಿಯರೇ, ನಾನು ನಿಮ್ಮಲ್ಲಿ ಕೈ ಮುಗ್ಲಿ ಕೇಳಿಕೊಳ್ಳುವುದು ಒಂದೇ, ಈ ವಿಶ್ರಾಂತಿಕರವಾದ ದಿನ, ದೇವರು ಕೊಟ್ಟಿರುವಂತ ಈ ದಿನ ಕಳ್ಕೊಳ್ಬೇಡಿ. ಪ್ರಿಯರೇ ಕಳ್ಕೊಳ್ಬೇಡಿ, ನಿದ್ರಾವಸ್ಥೆಯಲ್ಲಿ ಇರಬೇಡಿ, ಎಚ್ಚೆತ್ತು ಬನ್ನಿ. ಯಾಕಂದ್ರೆ ಈ ಹೊಸ ದಿನ ಹೊಸ ಬೆಳಕನ್ನು ನೀವು ಕಂಡಿರುವುದಾದರೆ ದೇವರು ನಿಮ್ಮ ಮೇಲಿಟ್ಟಿರುವಂತ ಆ ಪ್ರೀತಿ ಎಂಬ ಕೃಪೆ, ದೇವರು ನಿಮ್ಮ ಮೇಲೆ ಇಟ್ಟಿರುವಂತ ಆ ಪ್ರೀತಿ ಕೃಪೆಯನ್ನು ನೆನೆಸಿಕೊಂಡು ಆತನ ಸಮ್ಮುಖಕ್ಕೆ, ಆತನ ಪಾದ ಸನ್ನಿಧಿಗೆ
ಪರಿಶುದ್ಧನಾದ ಪರಲೋಕದ ತಂದೆಯಾದ ದೇವರನ್ನು ಕೊಂಡಾಡಲಿಕ್ಕೆ ಎಂಬುದಾಗಿ ಆತನ ಸನ್ನಿಧಾನಕ್ಕೆ ಬನ್ನಿರಿ. ಪ್ರಿಯರೇ, ಇಲ್ಲಿ ಮರಿಯಳು ಬಹು ಬೆಲೆಯುಳ್ಳ, ಬೆಲೆ ಕಟ್ಟಲಿಕ್ಕೆ ಅಸಾಧ್ಯ, ಅದಕ್ಕೆ ಬೆಲೆ ಎಂಬುದಾಗಿ. ಆದರೆ ಯೇಸುವಿನ ಶಿಷ್ಯನಾದ ಯೂದನು ಅಲ್ಲಿ ಬೆಲೆ ಕಟ್ಟಿದ, ಅದಕ್ಕೆ 300 ರೂಪಾಯಿ ಎಂಬುದಾಗಿ. ಹಾಲೆಲೂಯಾ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಬಹು ಬೆಲೆಯುಳ್ಳ, ಬೆಲೆ ಕಟ್ಟಲು. ಯಾಕಂದ್ರೆ ನೀನು ದೇವರಾದ ಕರ್ತನಿಗೆ ಕೊಡುವಂತ ಪ್ರೀತಿಯೇ ಪೂರಕವಾಗಿ ನೀನು ಕೊಡುವಾಗ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಅಸಾಧ್ಯ. ದೇವರಾದ ಕರ್ತನು ಅದಕ್ಕೆ ಬೆಲೆಯನ್ನು ಕಟ್ಟುವುದಿಲ್ಲ. ಯಾಕಂದ್ರೆ ದೇವರ ಪ್ರೀತಿಯಲ್ಲಿ ಕೂಡ ಬೆಲೆ ಕಟ್ಟಲಿಕ್ಕೆ ಇಲ್ಲರಿ. ಅಂತ ಪ್ರೀತಿಯನ್ನು ಆ ಕಲ್ವಾರಿ ಶಿಲುಬೆಯಲ್ಲಿ ನನಗೋಸ್ಕರ ನಿನ್ಗೋಸ್ಕರ ಆ ಯೇಸು ಸ್ವಾಮಿ ತೋರಿಸಿದ್ದಾನೆ. ಎಲ್ಲಿ ಪ್ರಿಯರೇ, ಇಲ್ಲಿ ಮರಿಯಳು ಅಚ್ಚ ಜಟಮಾಂಸಿ, ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ತಂದು ಬಿಟ್ಲು. ಅಲ್ಲಿ ಔತಣಕ್ಕೆ ಎಷ್ಟು ಜನ ಕೂಡಿ ಬಂದಿದ್ದಾರೆ ಎಂಬುದಾಗಿ ಅದನ್ನು ಅವಳು ನೋಡ್ತಾ ಇಲ್ಲ. ಆ ಅಚ್ಚ ಜಟಮಾಂಸಿ ತೈಲವನ್ನು ಯೇಸುವಿನ ಪಾದಕ್ಕೆ ಹಚ್ಚುತ್ತಿದ್ದಾಳೆ. ಪರಿಪೂರ್ಣವಾಗಿ ತನ್ನನ್ನು ಸರೆಂಡರ್ ಮಾಡ್ತಿದ್ದಾಳೆ. ದೇವರು ಮಾಡಿದಂಥ ಉಪಕಾರವನ್ನು ಜನರು ನೋಡಿ ಏನು ಹೇಳ್ತಾರೆ, ಜನರು ನೋಡಿ ಏನು ನೆನೆಸ್ತಾರೆ, ಅದನ್ನು ನೋಡ್ತಾ ಇಲ್ಲ. ನನ್ನ ಸ್ವಾಮಿಗೆ ನನ್ನ ಪ್ರೀತಿಯನ್ನು ನಾನು ಹೇಗೆ ಪ್ರಕಟಪಡಿಸುವಂಥದ್ದು, ನನ್ನ ಪ್ರೀತಿಯನ್ನು ನನ್ನ ಸ್ವಾಮಿಗೆ ಹೇಗೆ ಕೊಡುವಂಥದ್ದು. ಹಾಲೆಲೂಯಾ. ಅಚ್ಚ ಜಟಮಾಂಸಿ ತೈಲವನ್ನು ಹಚ್ಚಿದು ಮಾತ್ರ ತನ್ನ ತಲೆ ಕೂದಲಿನಿಂದ, ಯಾಕಂದ್ರೆ ಪಾದವರೆಗೂ ತನ್ನನ್ನು ತಗ್ಗಿಸಿಕೊಂಡು. ಪ್ರಿಯರೇ, ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಒಂದು ಅರ್ಥ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ಎಷ್ಟರ ಮಟ್ಟಿಗೆ ದೇವರ ಸಮ್ಮುಖದಲ್ಲಿ ಜೀವ ಸ್ವರೂಪನಾದ ತಂದೆಯಾದ ದೇವರ ಬಳಿಯಲ್ಲಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ತಿರೋ, ನಿಮ್ಮ ಜೀವಿತದಲ್ಲಿ ಆಗದೆ ಇರುವಂಥ ಕಾರ್ಯಗಳು ಒಂದು ಇಲ್ಲ. ದೇವರ ಪ್ರೀತಿಯ ಹಸ್ತವು ನೀವು ಕಳೆದುಕೊಂಡದ್ದನ್ನು 100ರಷ್ಟು ಕೂಡ ಕೊಡಲಿಕ್ಕೆ ಶಕ್ತಿಯುಳ್ಳ ಹಸ್ತವಾಗಿದೆ. ಅದು ಕೊಳೆತು ಹೋದಂಥ ಶರೀರಕ್ಕೆ ಜೀವ ಕೊಡಲಿಕ್ಕೆ ಶಕ್ತಿಯುಳ್ಳ ದೇವರು ಇವತ್ತು ನನ್ನ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ಕೂತ್ಕೊಳ್ತಾನ. ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾನೆ. ಎಷ್ಟಾಗಿ ನಾವು ಅದನ್ನು ನೆನಪು ಮಾಡಿಕೊಳ್ತಿದ್ದೇವೆ, ಎಷ್ಟಾಗಿ ನಮ್ಮ ಬಲದಲ್ಲಿ ನಾವು ಹತ್ತುಕೊಳ್ತಾ ಇದ್ದೀವಿ. ಪ್ರಿಯರೇ, ನಾನು ನನ್ನದು, ನನ್ನಿಂದ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡ್ತೇನೆ, ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ. ಒಂದು ಕ್ಷಣ ಆಲೋಚನೆ ಮಾಡಿ ಪ್ರಿಯ ದೇವ ಜನರೇ, ನಾನು ಎಂಬ ಆ ಮಾತುಗಳು, ಆ ಭಾವನೆ ಅದು ಸಾಯಲೇಬೇಕು. ಏನಿದ್ರು ಕರ್ತನ ಕೃಪೆಯನ್ನು ಯಾರ್ಯಾರು ಆಶ್ರಯಿಸಿಕೊಳ್ತಾರೋ ನಿಮ್ಮ ಜೀವಿತದಲ್ಲಿ ನೀವು ಇದ್ದ ಹಾಗೆ ಇರಲ್ಲ. ನಿಮ್ಮ ಜೀವಿತದಲ್ಲಿ ಉನ್ನತ ಪದವಿಗೆ, ಉನ್ನತ ಸ್ಥಾನಕ್ಕೆ ನೀವೇನನ್ನು ಕಳ್ಕೊಂಡಿದ್ದೀರೋ ಅದು 2ರಷ್ಟಾಗಿ ನೀವು ಹೊಂದಿಕೊಳ್ಳುವಂತೆ, ಎಲ್ಲಿ ನಿಮ್ಮ ಮಾನ ಹೋಗಿದ ಅಲ್ಲಿ 2ರಷ್ಟು ಮಾನ ಬರುವಾಗಿ ದೇವರಾದ ಕರ್ತನು ಮಾಡ್ತಾನೆ. ಇಲ್ಲಿ ಪ್ರಿಯರೇ, ಇಲ್ಲಿ ಮರಿಯಳು ಯಾರು ನೋಡ್ತಾರೆ, ಯಾರು ಏನು ಹೇಳ್ತಾರೆ, ನಾಚಿಕೆ ಪಡಲಿಲ್ಲ. ನನ್ನ ಸ್ವಾಮಿಗೆ, ನನ್ನ ಯೇಸು ಸ್ವಾಮಿಗೆ, ನನ್ನ ತಮ್ಮನನ್ನೇ ಕೊಳೆತು ಹೋದಂಥ ಶರೀರಕ್ಕೆ ಇವತ್ತು ಜೀವ ಕೊಟ್ಟು ಎಲ್ಲರ ಮುಂದೆ ಇರುವಂತೆ ಮಾಡಿದಂತಹ ಪರಲೋಕದ ತಂದೆಗೆ ನನ್ನಿಂದ ಏನು ಕೊಡಲಿ? ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಅಸಾಧ್ಯ. ಅಚ್ಚ ಜಟ ಮಾಂಸಿ, ಪ್ಯೂರ್ ಆದಂಥ, ಅದರಲ್ಲಿ ಪೂರ್ಣವಾದ ಪ್ರೀತಿಯನ್ನು ತುಂಬಿಸಿಟ್ಟಿದ್ದಾಳೆ. ಇವತ್ತು ನನಗೋಸ್ಕರ ನಿನ್ಗೋಸ್ಕರ ನನ್ನನ್ನು ನಿನ್ನನ್ನು ನಡೆಸಿದಂಥ ಆ ದೇವರಾದ ಕರ್ತನನ್ನು ನಾನು ನೀವು ಎಷ್ಟಾಗಿ ದಿನವೂ ಕ್ಷಣ ನಾವು ನೆನಪು ಮಾಡ್ಕೊಳ್ತಿದ್ದೆ. ಅದಕ್ಕೆ ದಾವೀದನು ಹೇಳ್ತೇನೆ, ನನ್ನ ಮನವೇ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ, ಇಲ್ಲಿ ಒಂದನ್ನು ಮರೆಯುವುದಲ್ಲ, ಒಂದನ್ನಾದರೂ ನಾವು ನೆನೆಸಿಕೊಳ್ತಿದ್ದೇವಾ? ಯಾಕಂದ್ರೆ ಪ್ರಿಯ ದೇವ ಜನರೇ, ನೀವು ವೆಹಿಕಲಲ್ಲಿ ಹೋಗುವಾಗ, ಕೆಲಸ ಕಾರ್ಯಗಳನ್ನು ಮಾಡುವಾಗ, ಮನೆಯಲ್ಲಿ ಅಡಿಗೆಯನ್ನು ನೀವು ಮಾಡುವಂಥ ವೇಳೆಯಲ್ಲಿ, ಮಕ್ಕಳನ್ನು ಪೋಷಣೆ ಮಾಡುವಂಥ ವೇಳೆ, ಎಲ್ಲದರಲ್ಲಿ ನೀವು ತೆಗೆದುಕೊಳ್ಳಿ, ದೇವರ ಹಸ್ತ ನಿಮ್ಮನ್ನು ಯಾವ ರೀತಿಗೆ ನಡೆಸ್ತಾ ಇದೆ. ನನ್ನದು ಯಾವುದು ಇಲ್ಲರಿ. ಒಂದು ನರ ಟ್ವಿಸ್ಟ್ ಆದರೆ ಮನುಷ್ಯ ಯಾವುದಕ್ಕೂ ಬಾರದೆ ಹೋಗ್ತಾನೆ. ಆದರೆ ದೇವರ ಮುಂದೆ ಯಾರ್ಯಾರು ತಗ್ಗಿಸಿಕೊಳ್ತಾರೋ ಅವ್ರು ಹೆಚ್ಚಿಸಲ್ಪಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ,
ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. ಮರಿಯಳು ಪರಿಪೂರ್ಣವಾಗಿ ತನ್ನನ್ನೇ ದೇವರಾದ ಕರ್ತನಿಗೆ ಒಪ್ಪಿಸಿಕೊಟ್ಲು. ಪರಿಪೂರ್ಣವಾಗಿ ತನ್ನನ್ನೇ ಒಪ್ಪಿಸಿಕೊಟ್ಲು. ಬಹು ಬೆಲೆಯುಳ್ಳ ಆ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಅಸಾಧ್ಯವಾದಂತ ಆ ಪ್ರೀತಿಯನ್ನೇ ತನ್ನ ಯೇಸು ಸ್ವಾಮಿಗೆ, ತನ್ನ ಸೃಷ್ಟಿಕರ್ತನಾದಂಥ ಆ ತಂದೆಯಾದ ದೇವರಿಗೆ ಪರಿಪೂರ್ಣವಾಗಿ ಅವಳು ಅರ್ಪಿಸಿದ್ಲು. ದೇವರ ವಾಕ್ಯ ಹೇಳ್ತದೆ, ತಲೆ ಕೂದಲಿನಿಂದ ಆ ಪ್ರೀತಿಯನ್ನು ಪ್ರಕಟಿಸ್ತಿದ್ದಾಳೆ. ಇನ್ನು ನಾನು ಹೇಗೆ, ಇನ್ನು ಎಷ್ಟಾಗಿ ನನ್ನನ್ನು ತಗ್ಗಿಸಿಕೊಳ್ಳಿಕ್ಕೆ ಆಗ್ತದೆ ಅಷ್ಟು ನಾನು ತಗ್ಗಿಸಿಕೊಳ್ತೇನೆ ಎಂಬುದಾಗಿ. ಇವತ್ತು ಪ್ರಿಯರೇ, ಇವತ್ತು ದೇವರಾದ ಕರ್ತನು ತಗ್ಗಿದ ಹೃದಯವೇ ಇಷ್ಟವಾದ ಯಜ್ಞ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ಆ ಪ್ರೀತಿ ಪೂರ್ವಕವಾಗಿ ದೇವರು ಮಾಡಿದಂಥ ಉಪಕಾರವನ್ನು ನೆನೆಸಿಕೊಂಡು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ದೇವರು ನಿಮ್ಮನ್ನು ಉನ್ನತವಾಗಿ ನಡೆಸ್ತಾನೆ. ಇನ್ನು ದೇವರ ವಾಕ್ಯ ಹೇಳ್ತದೆ, ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಆ ಪ್ರೀತಿಯ ಯೇಸುವಿನ ಪ್ರೀತಿ ಇವತ್ತು ನನ್ನನ್ನು ನಿಮ್ಮನ್ನು ದೇವರಾದ ಕರ್ತನು ಆರಿಸಿಕೊಂಡಿದ್ದಾನೆ. ಇವತ್ತು ನನ್ನನ್ನು ನಿಮ್ಮನ್ನು ಆತನ ಸೇವೆಯಲ್ಲಿ ನಾವು ಎಷ್ಟು ಒಪ್ಪಿಸಿಕೊಟ್ಟಿದ್ದೇವೆ. ಇವತ್ತು ಲೋಕದ ಸಂಗತಿಗಳು, ಪ್ರಿಯ ದೇವ ಜನರೇ, ಇವತ್ತು ದೇವರ ಹಸ್ತ, ದೇವರ ವಾಕ್ಯವನ್ನು ನೀವು ಕೇಳುವಂತ ನೀವು ಯಾರೇ ಆಗಿರಲಿ ಪ್ರಿಯರೇ, ನಿಮ್ಮನ್ನು ಕೂಡ ದೇವರು ತನ್ನ ಸೇವೆಯಲ್ಲಿ ಕರೆದಿದ್ದಾನೆ. ಇವತ್ತು ಯೇಸುವಿನ ಪರಿಮಳ, ದೇವರ ವಾಕ್ಯದ ಸುವಾರ್ತೆ ಎಂಬ ಆ ಪರಿಮಳವನ್ನು ನಿಮ್ಮ ಮನೆಯಲ್ಲಿ ಫಸ್ಟ್ ಮನೆಯಲ್ಲೆಲ್ಲ ತುಂಬಿಕೊಳ್ಬೇಕು. ಯೇಸುವಿನ ಪ್ರೀತಿ ನಿಮ್ಮ ಕುಟುಂಬದಲ್ಲಿ ಅದನ್ನು ತೋರಿಸ್ತಾ ಇದ್ದೀರಾ? ಪ್ರೀತಿ ಎಂಬ ಆ ವಾಕ್ಯವೆಂಬ ಸುವಾರ್ತೆ ಎಂಬ ಸುವಾಸನೆ, ಆ ಪರಿಮಳವನ್ನು ನಿಮ್ಮ ಮನೆಯಲ್ಲಿ, ನಿಮ್ಮಲ್ಲಿ ಕ್ರಿಸ್ತನು ಜೀವಿಸಿದ್ದಾನೆ, ಕ್ರಿಸ್ತನು ನಿಮ್ಮಲ್ಲಿ ಇರುವುದನ್ನು ನಿಮ್ಮ ಕುಟುಂಬ ನೋಡ್ತಾ ಇದೆಯಾ? ನಿಮ್ಮ ತಂದೆ ತಾಯಿ ನೋಡ್ತಿದ್ದಾರಾ? ಅಕ್ಕ ತಂಗಿಯಂದಿರು ನೋಡ್ತಿದ್ದಾರಾ? ಅಣ್ಣ ತಮ್ಮಂದಿರು ನೋಡ್ತಿದ್ದಾರಾ? ಪ್ರಿಯರೇ, ಇವತ್ತು ಎಲ್ಲ ಸ್ವಾರ್ಥತೆಯಿಂದ ತುಂಬಿದೆ. ಮಾರ್ತಳ ರೀತಿಯಲ್ಲಿ ಎಲ್ಲವೂ ಗಲಿಬಿಲಿ ಗಲಿಬಿಲಿ ಗಲಿಬಿಲಿ, ಅವಸರ ಇದೇ ತುಂಬಿಕೊಂಡಿದೆ. ಲೋಕದ ಮಾತುಗಳೇ ತುಂಬಿಕೊಂಡಿದೆ. ಇವತ್ತು ದೇವರು ಸೇವೆಗೆಂಬುದಾಗಿ ಕರೆದದ್ದು ಆಲೋಚನೆಯಲ್ಲಿಲ್ಲ. ಲೋಕದ ಸಂಗತಿಗಳು, ಲೋಕದ ಆಶೆಗಳು, ಲೋಕದ ವೈಭವ ಇದೇ ಕಣ್ಣ ದೃಷ್ಟಿಗೆ ಕಾಣ್ತಾ ಇದೆ. ಇವತ್ತು ನಿಮ್ಮಲ್ಲಿ ಇರುವಂತ ಪರಿಮಳ, ಆ ಸುಗಂಧ ಪರಿಮಳ, ಯೇಸುವಿನ ಪ್ರೀತಿ ಎಂಬ ಆ ಸುವಾರ್ತೆ ಎಂಬ ಸುವಾಸನೆಯ ಪರಿಮಳ ಇವತ್ತು ನಿಮ್ಮ ಜೀವಿತದಲ್ಲಿ ಇದೆಯಾ? ನಿಮ್ಮ ಪರಿಮಳ ನಿಮಗೆ ಬರ್ತಾ ಇದೆಯಾ? ಅಲ್ಲಿ ಮರಿಯಳು ಹಚ್ಚಿದಂತಹ ತೈಲದ ಪರಿಮಳ ಆ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಬಂದಂತ ಪ್ರತಿಯೊಬ್ಬೊಬ್ಬರು ಆ ಪರಿಮಳನ್ನು ಮರಿಯಳು ಯೇಸುವಿನ ಪಾದಕ್ಕೆ ಹಚ್ಚುತ್ತಿರುವಂತಹ ತೈಲದ ಪರಿಮಳ ಪರಿಪೂರ್ಣ ಹೊಯ್ತಾ ಇದ್ದಾಳೆ. ಇವತ್ತು ಆ ಪ್ರೀತಿಯನ್ನು ಎಲ್ಲಿ ಬಚ್ಚಿಟ್ಟುಕೊಂಡಿದ್ದೇವೆ? ಆ ಪರಿಮಳ ನನ್ನ ನಿಮ್ಮ ಮೂಲಕವಾಗಿ ಲೋಕ ನೋಡ್ತಾ ಇದೆಯಾ? ಸುವಾಸನೆ ಎಂಬ ಆ ಪರಿಮಳ, ಆ ಸುವಾಸನೆ ಎಂಬ ಸೇವೆಯ ಪರಿಮಳ ಇವತ್ತು ಲೋಕದ ಎಲ್ಲ ಪರಿಮಳ ನಾವು ನೋಡ್ತಿದ್ದೀವಿ. ಇವತ್ತು ಲೋಕದ ಎಲ್ಲ ಪರಿಮಳಗಳನ್ನ ನಾವು ನೋಡ್ತಿದ್ದೀವಿ. ಪ್ರಿಯರೇ, ಇವತ್ತು ಎಷ್ಟೋ ಜನರು ರೋಗದಲ್ಲಿ ನರಳಾಡ್ತಿದ್ದಾರೆ. ಒಂದು ಗಳಿಗೆ ಹಾಸ್ಪಿಟಲ್ಗೆ ಹೋಗಿ ನಿಜವಾಗಿ ಆ ಪರಿಮಳ ಆ ರೋಗಿಗಳಿಗೆ ಯೇಸುವಿನ ಆ ಸುವಾರ್ತೆ ಎಂಬ ಪರಿಮಳ, ಆ ಶಾಪದಿಂದ ತುಂಬಿದಂತ ರೋಗದಿಂದ ಬಿಡುಗಡೆ ತರಲಿಕ್ಕೆ ಆ ಸುವಾಸನೆಯ ಆ ಸುವಾರ್ತೆ ಎಂಬ ಆ ಪರಿಮಳ ಆ ರೋಗಿಗಳಿಗೆ ನಿಮ್ಮ ಮೂಲಕವಾಗಿ ದೇವರ ಆತ್ಮನು ನಡೆಸುವಂತೆ ಕಾರ್ಯ ಮಾಡಲಿ. ಪ್ರಿಯ ದೇವ ಜನರೇ, ನೀವು ವಾಕ್ಯವನ್ನು ನೀವು ಕೇಳುವಂತ ನೀವು ಯಾರೇ ಆಗಿರಲಿ, ಈ ವಾಕ್ಯವನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡಬೇಡಿ. ಇದು ನಿಮ್ಮ ಜೀವಿತಕ್ಕೆ, ನಿಮ್ಮ ಲೈಫಿಗೆ ಇದನ್ನು ಅಳವಡಿಸಿ ಪ್ರಿಯರೇ. ಇದು ಆಶೀರ್ವಾದಕರವಾಗಿರ್ತದೆ. ನಿಮಗೂ ಆಶೀರ್ವಾದ. ನೀವು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ದೇವರಾತ್ಮನು ನಿಮ್ಮ ಮೂಲಕ ಅನೇಕ ಜನರನ್ನು ಆಶೀರ್ವದಿಸ್ತಾನೆ. ರೋಗದ ಕಟ್ಟುಗಳು ಮುರಿಯಲ್ಪಡ್ತದೆ. ಇನ್ನು ಅನೇಕ ಜನರು ಶಾಪದಿಂದ ತುಂಬಿದಂಥವರು ಈ ಸುವಾರ್ತೆ ಎಂಬ ಸುವಾಸನೆಯನ್ನು ನೀವು ಹಿಡಿದುಕೊಂಡು ಯಾವ ಮನೆಗೆ ನೀವು ಕಾಲಿಡ್ತೀರಾ ಅಲ್ಲಿ ಶಾಪಗಳು ಮುರಿಯಲ್ಪಡ್ತದೆ.
ಪಾಪದ ಬಂಧನಗಳು ಅದು ಮುರಿಯಲ್ಪಡ್ತದೆ. ಈ ವಾಕ್ಯ ಎಂಬ ಸುವಾರ್ತೆ ಎಂಬ ಪರಿಮಳ ಅವರ ಜೀವಿತವನ್ನೇ ಬದಲಾಯಿಸ್ತದೆ. ಒಂದು ಹೊಸ ಲೈಫ್ ಅನ್ನು ಈ ವಾಕ್ಯವೆಂಬ ಸುವಾರ್ತೆ ನಿಮ್ಮ ಮೂಲಕ ಒಂದು ಹೊಸ ಲೈಫ್ ಅನ್ನು ಅವರಿಗೆ ಕೊಡ್ತದೆ ಪ್ರಿಯರೇ. ಈ ಪರಿಮಳ ನಿಮ್ಮಲ್ಲಿರುವಂತ ಯೇಸುವಿನ ಆ ಪರಿಮಳ, ಆ ಸುವಾರ್ತೆ ಎಂಬ ಪರಿಮಳ, ನೀವು ಹೋಗುವಂತ ಎಲ್ಲ ಸ್ಥಳಗಳಲ್ಲಿ ನಿಜವಾಗಿ ನೀವು ದೇವರ ಸೇವಕನು, ದೇವರ ಮಗನು, ದೇವರ ಮಗಳು ಎಂಬುದಾಗಿ ಅವರು ಕಂಡುಕೊಳ್ಬೇಕು. ನೋಡುವಂಥವರ ಬಾಯಿಂದ ಅದನ್ನು ಹೇಳಬೇಕು, ಇವರು ಯೇಸುವಿನ ಸೇವಕರು, ಯೇಸುವಿನ ಸೇವಕಿ, ಯೇಸುವಿನ ಮಗಳು, ಯೇಸುವಿನ ಮಗನು ಎಂಬುದಾಗಿ. ಯಾಕಂದ್ರೆ ನಿನ್ನಲ್ಲಿರುವಂಥ ಪರಿಮಳದ ಆ ಸುವಾಸನೆ ಎಂಬ, ಆ ಸುವಾರ್ತೆ ಎಂಬ ಆ ಪ್ರೀತಿಯ ಪರಿಮಳ ಪ್ರತಿಯೊಬ್ಬರ ಹೃದಯಗಳನ್ನು ತೂರಿ ಹೋಗಲಿ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ ಪ್ರಿಯರೇ, ದೇವರ ವಾಕ್ಯ ಅದು ಇಬ್ಬಾಯಿ ಕತ್ತಿಯಾಗಿದೆ. ನಿಮ್ಮಲ್ಲಿರುವಂಥ ಪರಿಮಳ ಅದು ನೀವು ಮಾತ್ರ ಅನುಭವಿಸಬೇಡಿ ಪ್ರಿಯರೇ. ಇತರ ಲೋಕದ ಕಟ್ಟ ಕಡೆಗಳಲ್ಲಿ ಈ ಸುವಾಸನೆ, ಅಲ್ಲಿ ಆ ಮನೆಯಲ್ಲೆಲ್ಲ ಮರಿಯಳು ಹಾಕಿದಂಥ ತೈಲದ ಪರಿಮಳ, ಅದು ತನ್ನನ್ನು ಸಮರ್ಪಿಸಿ ಪರಿಪೂರ್ಣವಾದ ಪ್ರೀತಿಯನ್ನು ತನ್ನ ಸ್ವಾಮಿಗೆ ಅವಳು ಅರ್ಪಿಸಿದ್ಳು. ಇವತ್ತು ನಿಮ್ಮನ್ನು ನನ್ನನ್ನು ರಕ್ಷಿಸಿದಂಥ ಆ ಪರಲೋಕದ ತಂದೆಯಾದ ದೇವರಿಗೆ, ನನ್ನನ್ನು ನಿಮ್ಮನ್ನು ಆ ಸೇವೆಗೆಂಬುದಾಗಿ ಕರೆದಂಥ ಆ ತಂದೆಯಾದ ದೇವರಿಗೆ, ನನ್ನ ನಿಮ್ಮ ಮೂಲಕವಾಗಿ ಆ ಸುವಾಸನೆ ಲೋಕ ಅನುಭವಿಸ್ತಿದೆಯಾ? ಆ ಪರಿಮಳವನ್ನು ನೋಡ್ತಾ ಇದೆಯಾ ಪ್ರಿಯರೇ? ಫಸ್ಟ್ ಆಫ್ ಆಲ್ ಯೆರೂಸಲೇಮ್ ಅಂದರೆ ಮನೆ. ಆ ಮರಿಯಳ ಮನೆಯಲ್ಲಿ ಔತಣಕ್ಕೆ ಎಲ್ಲರನ್ನು ಕರೆದಿದ್ದಾಳೆ. ಆದರೆ ಮಾರ್ತಳು ಆ ಔತಣದ ಗಡಿಬಿಡಿಯಲ್ಲಿದ್ದಾಳೆ. ಮರಿಯಳಾದರೂ ದೇವರ ಸನ್ನಿಧಾನದಲ್ಲಿ ದೇವರ ಮಾತು ಅವಳ ಜೀವಿತಕ್ಕೆ ಇನ್ನೂ ಬೇಕು. ಪ್ರಿಯ ದೇವಜನರೇ, ನೀವು ಉಣ್ಣುವಂಥ ಆಹಾರ 1-2 ದಿನಕ್ಕೆ ಅದು ಟೇಸ್ಟ್ ಆಗಿ ಅದಕ್ಕೆ ಸೀಮಿತವಾಗಿರ್ಬೋದು, ಆದರೆ ದೇವರ ವಾಕ್ಯವೆಂಬ ಆಹಾರ ನಿಮ್ಮ ಲೈಫ್ ಎಂದಿನವರೆಗೂ ನಿಮ್ಮನ್ನು ಅದನ್ನು ನಡೆಸ್ತದೆ. ಅದು ರುಚಿಯಲ್ಲಿ ನಡೆಸ್ತದೆ ಪ್ರಿಯರೇ, ಅದು ಆಶೀರ್ವಾದಕರವಾಗಿರ್ತದೆ ಪ್ರಿಯರೇ, ಅದು ಆರೋಗ್ಯಕರವಾಗಿರ್ತದೆ ಪ್ರಿಯರೇ, ಅದು ರಕ್ಷಣೆಯ ಹಾದಿಗೆ ನಡೆಸುವಂಥದ್ದಾಗಿದೆ. ಪಾಪದ ಜೀವಿತದಿಂದ ಬಿಡಿಸಿ ಆ ಪರಲೋಕ ರಾಜ್ಯಕ್ಕೆ, ಆ ಬಿಡುಗಡೆಯ ಆ ಮಹಿಮೆಗೆ ಆ ವಾಕ್ಯ ನಡೆಸಲ್ಪಡ್ತದೆ. ಪ್ರಿಯ ದೇವಜನರೇ, ನಿಮ್ಮಲ್ಲಿ ಇರುವಂಥ ಆ ಪರಿಮಳವನ್ನು ಫಸ್ಟ್ ಆಫ್ ಆಲ್ ನೀವು ತಿಳಿದುಕೊಂಡು, ನಿಮ್ಮಲ್ಲಿರುವಂಥ ಪರಿಮಳ ನಿಮ್ಮ ಮನೆಯವರು ಅಂದರೆ ಯೇಸು ಕ್ರಿಸ್ತನನ್ನು ನೀವು ಧರಿಸಿಕೊಂಡಿರುವುದನ್ನು, ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇರುವುದನ್ನು, ಯೇಸು ಕ್ರಿಸ್ತನು ನಿಮ್ಮಲ್ಲಿ ವಾಸಿಸುವುದನ್ನು ನಿಮ್ಮ ಮನೆಯವರು ನೋಡಬೇಕು. ಮನೆಯವರು ನಿನ್ನ ವಿಷಯದಲ್ಲಿ ಸಾಕ್ಷಿಯನ್ನು ನುಡಿಬೇಕು. ಆ ಪರಿಮಳವನ್ನು ನಿಮ್ಮ ಮನೆಗೆ ಫಸ್ಟ್ ಆಗಿ ನಿಮ್ಮ ಮನೆಗೆ ಆ ಪರಿಮಳವನ್ನು ಹಂಚಿ. ಲೋಕದ ಸಂಗತಿಗಳನ್ನು ಇಟ್ಟುಕೊಂಡು ದೇವರ ಪ್ರೀತಿ ನಿಮ್ಮನ್ನು ಆ ಪ್ರಕಟಿಸಿದಂಥ ಪ್ರೀತಿಗೆ ಆ ವಂಚಿತರಾಗಿ ಹೋಗಬೇಡಿ, ಮೋಸದಲ್ಲಿ ಹೋಗಬೇಡಿ ಪ್ರಿಯರೇ. ಯಾಕಂದರೆ ಸೈತಾನನು ಮೋಸಗಾರನಾಗಿದ್ದಾನೆ. ನಿಮ್ಮಲ್ಲಿರುವಂಥ ಆ ಪರಿಮಳವನ್ನು ಕಿತ್ತುಕೊಳ್ಳಿಕ್ಕೆ, ಆ ಸುವಾಸನೆ ಎಂಬ ಸೇವೆಯ ಸುವಾಸನೆಯನ್ನು ಕಿತ್ತುಕೊಳ್ಳಿಕ್ಕೆ ನೋಡ್ತಾನೆ. ಅದಕ್ಕೆ ಅವಕಾಶ ಕೊಡಬೇಡಿ ಪ್ರಿಯರೇ. ದೇವರಾದ ಕರ್ತನು ಕೊಟ್ಟಿರುವಂಥ ಅವಕಾಶ. ಹಲ್ಲೆಲೂಯಾ. ಯಾಕಂದರೆ ಲೋಕದಲ್ಲಿ ಒಬ್ಬನೆಲ್ಲವನ್ನು ಸಂಪಾದನೆ ಮಾಡಿದರೆ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ಎಂಬುದಾಗಿ. ಪ್ರಿಯ ದೇವ ಜನರೇ, ನಿಮಗೆ ತಲಾಂತುಗಳು ಕೊಡಲ್ಪಟ್ಟಿದೆ. ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಲಿ ಈ ವಾಕ್ಯವನ್ನು ಶೇರ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ. ಇದು ದೇವರ ವಾಕ್ಯ ಮುತ್ತು, ನಿಮ್ಮ ಜೀವಿತದ ನಿಮ್ಮ ಲೈಫ್ ಇದು ವಾಕ್ಯ. ಇವತ್ತು ಎಲ್ಲದಕ್ಕೂ ಸಮಯ ಕೊಡ್ತೀರಾ? ಈ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸ್ವಲ್ಪ ಸಮಯ ಕೊಡಿ. ಈ ವಾಕ್ಯವೆಂಬ ಈ ಪರಿಮಳವನ್ನು ಅನೇಕ ಜನರಿಗೆ ಹಂಚಿ ನೀವು ಆಶೀರ್ವದಿಸಲ್ಪಡುವುದು ಮಾತ್ರವಲ್ಲದೆ ನಿಮ್ಮ ಮೂಲಕ ಇತರರು ಕೂಡ ಆಶೀರ್ವಾದವನ್ನು ಹೊಂದಬೇಕು. ನಿಮ್ಮಲ್ಲಿರುವಂತಹ ನೀವು ಸುರಿಸುವಂತಹ ಪರಿಮಳ ಪ್ರತಿ ಒಬ್ಬೊಬ್ಬರ ಹೃದಯಗಳನ್ನು ತೂರಿ ಹೋಗುವಂತೆ ಆ ಪರಿಮಳದ ಆ ಸೇವೆ ಎಂಬ ಸುವಾರ್ತೆ ಎಂಬ ಪರಿಮಳ, ದೇವರು ನಿಮ್ಮನ್ನು ಆ ನಂಬಿಗಸ್ತಿಕೆಯಲ್ಲಿ, ದೇವರ ಆತ್ಮನು ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಗಸ್ತಿಕೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾನೆ ಪ್ರಿಯರೇ. ಲೋಕದ ಯಾವ ಸಂಗತಿಗಳಿಗೆ ಒಳಗಾಗಿ ಹೋಗಿ ಈ ಪರಿಮಳ ನಿಮ್ಮನ್ನು ಬಿಟ್ಟು ಹೋಗದಂತೆ
ನಿಮ್ಮ ಮೂಲಕ ಇರುವಂಥ ಈ ಪರಿಮಳ ಅನೇಕರು ಆ ಸುವಾಸನೆಯನ್ನು, ಕ್ರಿಸ್ತನ ಪ್ರೀತಿಯ ಸುವಾಸನೆಂಬ ಆ ಸುವಾರ್ತೆ ಎಂಬ ಸುವಾಸನೆಯನ್ನು ಅನೇಕ ಜನರಿಗೆ ದೇವರು ಕೊಡಲಿಕ್ಕೆ ನಿಮ್ಮನ್ನು ಕರೆದಿದ್ದಾನೆ, ನಿಮ್ಮನ್ನು ಕರೀತಲೇ ಇದ್ದಾನೆ. ಇದಕ್ಕೆ ಅವಕಾಶ ಕೊಡಿ. ಇದೇ ಸುಪ್ರಸನ್ನತೆಯ ದಿನ, ಇದೇ ಸುಪ್ರಸನ್ನತೆಯ ಕಾಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ, ಒಂದು ಅರ್ಥ ಮಾಡಿಕೊಳ್ಳಿ, ನನ್ನ ನಿನ್ನ ಕರ್ತನು ಅತಿ ಶೀಘ್ರದಲ್ಲಿ ತಿರುಗುಂದಾವತಿ ಲೋಕಕ್ಕೆ ಬರಲಿಕ್ಕಿದ್ದಾನೆ. ಈ ಪರಿಮಳ ನನ್ನ ನಿನ್ನ ಮೂಲಕವಾಗಿ ಲೋಕದ ಎಲ್ಲ ಕಡೆಗಳಲ್ಲಿ ಹಬ್ಬಬೇಕೆಂಬುದಾಗಿ ಬಯಸ್ತಿದ್ದಾನೆ. ಈ ಪರಿಮಳವನ್ನು, ಯೇಸುವಿನ ಸುವಾರ್ತೆ ಎಂಬ ಪರಿಮಳವನ್ನು ನಮ್ಮಿಂದ ಆಗುವ ಮಟ್ಟಿಗೆ ಲೋಕದ ಎಲ್ಲ ಜನರಿಗೂ ನಾವು ಕೊಡೋಣ. ನನ್ನ ನಿಮ್ಮ ಜೀವಿತದಲ್ಲಿ ಇರುವಂಥ, ನನ್ನೊಂದಿಗೆ ನಿಮ್ಮೊಂದಿಗೆ ಇರುವಂಥ ಯೇಸುವನ್ನು ಪ್ರತಿಯೊಬ್ಬವನ್ನು ಈ ವಾಕ್ಯ ಎಂಬ ಸುವಾಸನೆ ಮೂಲಕ ಪ್ರತಿಯೊಬ್ಬವನ್ನು ಕಂಡುಕೊಳ್ಳುವಂತೆ ದೇವರು ಸಹಾಯ ಮಾಡಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.